ಸರಿ ಬಾಯ್ ಕಣೆ ಲಕ್ಷ್ಮಿ, ನಾನಿನ್ನು ಬರ್ತೀನಿ. ಹುಷಾರು ಕಣೆ, ಮನೆಗೆ ಹೋದ್ಮೇಲೆ ನನಗೊಂದು ಫೋನ್ ಮಾಡು. ಬಾಯ್. ಸರಿ ಕಣೆ, ಆಯಿತು, ನೀನು ಹುಷಾರು. ಈ ಬಸ್ಸಿನೂ ಬರಲೇ ಇಲ್ವಲ್ಲ. ಮನೆಗೆ ಹೋಗೋಷ್ಟರಲ್ಲಿ ಲೇಟಾಗಿಬಿಡುತ್ತೋ ಏನೋ. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಹಮಾಲು ಹಮಾಲು ದಿನ ರೋಡಿನಲ್ಲಿ ಬಂದೆ ನೋಡು ಎಂತ ಬ್ಯೂಟಿ. ತಗೋ ಇನ್ನು ಬಿತ್ತು ನಮಗೆ ಪೂರ್ತಿ ಡ್ಯೂಟಿ. ನಾನು ಪುರ್ಕಿ ಇದ್ದಂಗೆ ಅವನೇ. ಏನಪ್ಪ ಮಾಡೋದು, ಬಸ್ ಸ್ಟ್ಯಾಂಡಲ್ಲಿ ಬೇರೆ ಯಾರೂ ಇಲ್ಲ, ಈ ಬಸ್ಸಿನ ಬರಲೇ ಇಲ್ವಲ್ಲ. ಇವನ್ಯಾರೋ ಅವಳ ಪುರ್ಕಿ ಇದ್ದಂಗೆ ಅವನಲ್ಲ, ನನ್ನ ನೋಡಿ ಈ ಥರ ಎಲ್ಲ ಹಾಡು ಹೇಳ್ತಿದ್ದಾನೆ. ಈ ಬಸ್ಸಿನ ಬರಲೇ ಇಲ್ವಲ್ಲ, ಏನಪ್ಪ ಮಾಡೋದು, ಬಸ್ ಸ್ಟ್ಯಾಂಡಲ್ಲಿ ಬೇರೆ ಯಾರೂ ಇಲ್ಲ, ಒಬ್ಬಳೇ ಬೇರೆ ಇದ್ದೀನಿ. ಯಾಕೋ ಒಂಥರ ಭಯ ಆಗ್ತಿದೆಯಲ್ಲ. ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವಾ? ರೀ ಮಿಸ್ಟರ್, ಸುಮ್ಮನೆ ಇರೋಕ್ಕಾಗಲ್ವಾ? ಒಂಟಿ ಹೆಣ್ಮಕ್ಳು ಅಂತಂದ್ರೆ ಹೆಂಗೆ ಅನ್ಸುತ್ತೆ? ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಆಮೇಲೆ. ನಮ್ಮ ಪಾಡಿಗೆ ನಾವು ಬಸ್ ಸ್ಟ್ಯಾಂಡಲ್ಲಿ ಸುಮ್ಮನೆ ಬಸ್ ಕಾಯ್ತಾ ನಿಂತಿದ್ರು ಚುಡಾಯಿಸಕ್ಕೆ ಬರ್ತೀರಾ? ಹೆಣ್ಮಕ್ಳು ಅಂದರೆ ಏನು ಅನ್ಕೊಂಡಿದ್ದೀರಾ ನೀವು? ಯಾಕೆ ಡಾರ್ಲಿಂಗ್, ನನ್ನ ನೋಡಿದ್ರೆ ನಿನಗೆ ಇಷ್ಟ ಆಗ್ತಿಲ್ವಾ? ಏ ಪೊರ್ಕಿ, ಏನೇ ನನ್ನೇ ಪೊರ್ಕಿ ಅಂತೀಯಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಪೊಲೀಸ್ ಕಂಪ್ಲೇಂಟು ಕೊಡು ನೋಡೋಣ ಈಗ. ಬಿಡೋ ನನ್ನ ಕೈ, ಬಿಡೋ ನನ್ನ ಕೈನ. ಹೆಲ್ಪ್ ಹೆಲ್ಪ್, ಯಾರಾದರೂ ಕಾಪಾಡಿ. ಏಯ್ ಬಾರಿಲ್ಲೇ ಕಂಡಿದ್ದೀನಿ. ಬಿಡೋ ಅವಳ ಕೈನ. ಯಾರೋ ನೀನು? ನನ್ನ ಸುದ್ದಿಗೆ ಬಂದರೆ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ನೋಡೋಕೊಳ್ಳೆ ಒಣಕಲು ಕಡ್ಡಿ ಇದ್ದಂಗಿದೆಯಾ? ಹೋಗೋ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಹೋಗೋ. ಈಡಿಯಟ್, ಒಂಟಿ ಹೆಣ್ಮಕ್ಳ ಮೇಲೆ ಕೈ ಹಿಡ್ದು ಎಳಿತಾ ಇದೆಯಲ್ಲ, ಗೊತ್ತಾಗಲ್ವಾ ನಿನಗೆ? ಮ್ಯಾನರ್ಸ್ ಇಲ್ವಾ ನಿನಗೆ? ಅದು ನನ್ನ ಇಷ್ಟ ಕಣೋ, ನೀನು ಯಾವನ ಕೇಳೋಕ್ಕೆ? ನೋಡಿ ಮಿಸ್ಟರ್, ನಾನು ನಿಮಗೆ ಒಳ್ಳೆ ಮಾತಲ್ಲೇ ಹೇಳ್ತಿದ್ದೀನಿ, ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ಇಲ್ಲಾಂದ್ರೆ ಏನೋ ಮಾಡ್ತೀಯಾ? ನಿನ್ನ ಕೈಲಿ ಏನು ಮಾಡೋಕ್ಕಾಗತ್ತೆ? ಏನು ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತಾ? ಸಾಕಾ, ಇನ್ನೂ ಬೇಕಾ ಮಾಂಜ? ಸಾರಿ ಸರ್. ಲಕ್ಷ್ಮಿ ಅವರೇ, ಯಾಕೆ ನೀವು ಒಬ್ಬರೇ ನಿಂತ್ಕೊಂಡಿದ್ದೀರಾ? ಇನ್ನೂ ಬಸ್ ಬಂದಿಲ್ವಾ? ರಾಕೇಶ್, ಅದು ಬಸ್ ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಆದರೆ ಇನ್ನೂ ಯಾಕೋ ಬಸ್ ಬಂದಿಲ್ಲ. ಅಷ್ಟರಲ್ಲಿ ಇವನು ಬಂದ್ಬಿಟ್ಟು ಈ ಥರ ಗಲಾಟೆ ಮಾಡಿಬಿಟ್ಟ. ನೀವು ಬರದೇ ಇದ್ದಿದ್ರೆ ಏನಾಗ್ತಿತ್ತೋ ಏನೋ, ನನಗೆ ತುಂಬ ಭಯ ಆಗಿಬಿಟ್ಟಿತ್ತು. ತುಂಬ ಥ್ಯಾಂಕ್ಸ್. ಇಟ್ಸ್ ಓಕೆ ಲಕ್ಷ್ಮಿ, ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ನಿಮ್ಮನ್ನ. ನಿಮ್ಮ ಊರ ಹತ್ರ ಬಿಟ್ಬಿಟ್ಟು ನಾನು ಆಮೇಲೆ ಮನೆಗೆ ಹೋಗ್ತೀನಿ, ಬನ್ನಿ. ಪರವಾಗಿಲ್ಲ ರಾಕೇಶ್, ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗಿದೆ, ತುಂಬ ಥ್ಯಾಂಕ್ಸ್. ಆದರೆ ನಿಮ್ಮ ಜೊತೆ ಬೈಕ್ನಲ್ಲೆಲ್ಲ ಬರಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಈ ಪರಿಸ್ಥಿತಿನಲ್ಲಿ ನೀವು ಇಲ್ಲಿ ನಿಂತ್ಕೊಳ್ಳೋದು ಒಳ್ಳೇದಲ್ಲ, ಅದು ಸೇಫು ಅಲ್ಲ. ಬನ್ನಿ, ನಾನು ನಿಮ್ಮನ್ನ ನಿಮ್ಮ ಊರಿಗೆ ಬಿಟ್ಕೊಟ್ಬಿಟ್ಟು ಬರ್ತೀನಿ. ಬೇಡ ರಾಕೇಶ್, ನಾನು ಬಸ್ಸಲ್ಲೇ ಹೋಗ್ತೀನಿ. ಲಕ್ಷ್ಮಿ, ಹೇಳ್ತಿದ್ದೀನಲ್ಲ, ಈ ಟೈಮಲ್ಲಿ ನೀವು ಇಲ್ಲಿ ನಿಂತ್ಕೊಳ್ಳೋದು ಅಷ್ಟು ಸೇಫ್ ಅಲ್ಲ. ಬನ್ನಿ, ನಾನು ಬಿಟ್ಕೊಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಒಳ್ಳೆ ಫ್ರೆಂಡ್ ಅಂತ ಅಂದ್ಕೊಂಡು ಬನ್ನಿ ನನ್ನ ಜೊತೆಯಲ್ಲಿ. ನಿಮ್ಗೆ ಯಾವುದೇ ಥರ ತೊಂದರೆ ಆಗದಿರೋ ಥರ ನಾನು ನಿಮ್ಮ ಊರಿಗೆ ಬಿಟ್ಬಿಟ್ಟು ಬರ್ತೀನಿ. ಸರಿ ರಾಕೇಶ್, ಇಲ್ಲೇ ನಿಲ್ಲಿಸ್ಬಿಡಿ, ಇನ್ನು ಮುಂದೆ ಹೋಗಬೇಡಿ, ಸಾಕು. ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ ಮನೆ ಹತ್ರ. ಬೇಡಿ ಲಕ್ಷ್ಮಿ, ನಿಮ್ಮ ಮನೆ ಹತ್ರನೇ ಡ್ರಾಪ್ ಮಾಡಿ ಬರ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ರಾಕೇಶ್, ನಿಮಗೇನು ಪ್ರಾಬ್ಲಮ್ ಇಲ್ಲ, ಬಟ್ ನನಗೆ ಪ್ರಾಬ್ಲಮ್ ಇದೆ. ಯಾರಾದರೂ ನೋಡಿದ್ರೆ ತಪ್ಪು ತಿಳ್ಕೊತಾರೆ. ಪ್ಲೀಸ್ ಇಲ್ಲೇ ನಿಲ್ಲಿಸಿ ಗಾಡಿನ. ಸರಿ ಆಯಿತು ಲಕ್ಷ್ಮಿ. ಸರಿ ರಾಕೇಶ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಯ್ತು ಇವತ್ತು. ಇಟ್ಸ್ ಓಕೆ ಲಕ್ಷ್ಮಿ, ನಾನಿನ್ನು ಬರ್ತೀನಿ. ಟೇಕ್ ಕೇರ್, ಹುಷಾರಾಗಿ ಮನೆಗೆ ಹೋಗಿ. ಈ ಹುಡುಗಿ ನಮ್ಮ ರಾಧಕ್ಕನ ಮಗಳಲ್ವಾ? ಯಾರ ಜೊತೆ ನಮ್ಮ ಬೈಕಲ್ಲಿ ಬಂತಲ್ಲ, ಬೈಕಿನ ಇಲ್ಲೇ ಇಳ್ಕತ್ತು. ಏನಾದರೂ ಲಗು ಗಿಬು ಅಂತ ಮಾಡ್ತಾ ಇತ್ತು ಏನೋ ಈ ಹುಡುಗಿ. ಹಾಗೆ ಅನ್ನಿಸ್ತದೆ ನೋಡಿದ್ರೆ. ಲಕ್ಷ್ಮಿ, ಏನಮ್ಮ ಇವತ್ತು ಬಸ್ಸಿಗೆ ಬರಲಿಲ್ವಾ? ಇಲ್ಲ ಆಂಟಿ, ಇವತ್ತು ಬಸ್ಸಿಗೆ ಬರಲಿಲ್ಲ, ಫ್ರೆಂಡ್ ಬಿಟ್ಕೊಟ್ರು, ಹಾಗೆ ಮನೆಗೆ ಹೋಗ್ತಾ ಇದ್ದೆ. ಹೌದಾ, ಫ್ರೆಂಡಾ? ಸರಿ ಆಯಿತು, ಹೋಗಮ್ಮ, ಲೇಟಾಗಿದೆ, ಮನೆಗೆ ಹೋಗು. ನನಗೆ ಯಾಕೋ ಅನುಮಾನ, ಹುಡುಗಿಗೂ ಹುಡುಗಗೂ ಏನಾದರೂ ಕುಚ್ಚು ಹೋತಾ. ಇರಲಿ ಎಷ್ಟು ದಿನ ಮುಚ್ಚಿಡೋಕ್ಕಾಗುತ್ತೆ? ಇವತ್ತೆಲ್ಲ ನಾಳೆ ಗೊತ್ತಾಗುತ್ತೆ. ಅಬ್ಬಬ್ಬಬ್ಬಬ್ಬಬ್ಬ, ಹೊರಗಡೆ ಮಳೆಯೇ ಮಳೆ. ರಾಧಾ, ಒಂಚೂರು ಬಿಸಿ ಬಿಸಿ ಕಾಫಿನಾರು ತಗೊಂಬಾರೆ. ಹಾಲಿಲ್ಲ ಅತ್ತೆ, ಹಾಲು ಖಾಲಿಯಾಗಿದೆ. ಅಯ್ಯೋ, ನಾನದು ಈ ಅಮ್ಮಂಗೆ ಇಲ್ಲಿಂದ ಹೇಳಿದ್ರೆ ಕಿವಿ ಕೇಳಿಸುತ್ತೆ, ಅಲ್ಲೇ ಹೇಳ್ತೀನಿ. ಬಡ್ಕೊಳುತ್ತೆ ಇಲ್ಲ ಅಂದರೆ ಕಾಫಿ ಅಂತ. ಅತ್ತೆ, ಹಾಲು ಖಾಲಿಯಾಗಿದೆ, ಒಂದು ಅರ್ಧ ಗಂಟೆ ಇರಿ, ಕರ ಬಿಟ್ಕೊಂಡ್ಬಿಟ್ಟು ಮಿಸ್ ಮಾಡ್ಕೊಡ್ತೀನಿ. ಏನು ಹಲ್ವಾ ಮಾಡಕ್ಕೆ ಕರ್ದೆ ಅಂತೀಯಾ? ಹಲ್ವಾ ಅಲ್ಲ ಕಣೆ, ಕಾಫಿ ಮಾಡ್ಕೊಂಬ ಒಂದು ಗ್ಲಾಸು. ವೆದರ್ ನೋಡು. ಅಯ್ಯೋ ದೇವ್ರೆ, ಹಾಲು ಒಂದಿದ್ದು ಹಲ್ವಾ ಅನ್ನಂಗೆ ಕೇಳಿಸ್ತೈತೆ ಅಮ್ಮಂಗೆ. ನನಗಂತೂ ಕಿರ್ಚ್ಕೊಂಡು ಗಂಟ್ಲೆ ಬಿದ್ದು ಹೋಗೈತೈ. ಅತ್ತೆಯವರೇ, ಹಲ್ವಾ ಅಲ್ಲ, ಹಾಲು ಖಾಲಿಯಾಗಿದೆ, ಒಂದು ಅರ್ಧ ಗಂಟೆ ಇರಿ, ಕರ ಬಿಟ್ಕೊಂಡ್ಮೇಲೆ ಕಾಫಿ ಮಾಡ್ಕೊಡ್ತೀನಿ. ಹಾಲು ಖಾಲಿ ಆಗೈತಾ? ಮತ್ತು ಜೋರಾಗಿ ಹೇಳ್ಬೇಕು, ಹಾಲೇ ಗುಸ್ಗುಸು ಅಂತ ನಿನ್ನೊಳಗೆ ನೀನು ಹೇಳ್ಕೊಬಿಟ್ರೆ ನಮಗೇನು ಗೊತ್ತಾಗೋದು ಬೇಡವಾ? ಸರಿ ಬಿಡಿ, ಆಯ್ತು, ನನ್ನದೇ ತಪ್ಪಾಯಿತು. ಮಗಳೇ ಲಕ್ಷ್ಮಿ ಈಗ ಬಂದ?
ಹೋಗಮ್ಮ ಕೈಕಾಲು ಮುಖ ತೊಳ್ಕೊಂಬರೋಗು. ಸ್ವಲ್ಪ ಅವಲಕ್ಕಿ ಒಗ್ಗರಣೆ ಹಾಕಿದ್ದೆ ಆಯ್ತು ತಿನ್ನುವಂತೆ ಬರೋಗು. ಯಾಕಮ್ಮ ಮುಖ ಸಪ್ಪಗೆ ಮಾಡ್ಕೊಂಡಿದೀಯಾ? ಏನಿಲ್ಲ ಅಮ್ಮ, ಸುಸ್ತಾಗಿತ್ತ, ಅದಕ್ಕೆ ಹಂಗೆ ಅನ್ನಿಸ್ತದೆ. ಸರಿ ಹೋಗಿ ಕೈಕಾಲು ಮುಖ ತೊಳ್ಕೊಂಬರೋಗು, ನಾನು ನಿಮ್ಗೆ ತಿನ್ನೋಕ್ಕೇನಾದ್ರೂ ತಂದ್ಕೊಡ್ತೀನಿ. ಏ ಲಕ್ಷ್ಮಿ, ಬಾರ ಇಲ್ಲಿ. ನಾನೊಬ್ಳು ಇಲ್ಲಿ ಕೂತಿದ್ದೀನಿ ಅನ್ನೋ ಜ್ಞಾನನೇ ಇಲ್ವಾ ನಿನಗೆ? ಹಾಂ, ಬಂದಳು ಮಾತಾಡಿಸ್ದಂಗೆ ತಿರ್ಕೊಂಡು ಆ ಕಡೆಗೆ ಹೋಯ್ತಾ ಇದೆಯಲ್ಲ, ಹೋಗ್ಬೇಕಾದ್ರೂ ಹೇಳೋಗೋದಿಲ್ಲ, ಬಂದಾಗಲೂ ಮಾತಾಡ್ಸೋದು ಬೇಡವಾ? ಹಾಂ ಅಜ್ಜಿ, ನನಗೆ ಯಾಕೋ ಸ್ವಲ್ಪ ಮನ್ಸಿಗೆ ಬೇಜಾರಾಗಿದೆ, ಆಮೇಲೆ ಮಾತಾಡ್ತೀನಿ ಅಜ್ಜಿ. ಏನಾ ಮಾಂಸ ತಿನ್ನಬೇಕು ಅನಿಸ್ತೈತಾ ನಿನಗೆ? ಅದಕ್ಕೆ ಯಾಕೆ ಮಕ್ಕ ಇಳಿ ಹಾಕೊಂಡಿದ್ಯಾ? ನಿಮ್ಮ ಅಪ್ಪಂಗೆ ಹೇಳಿದ್ರೆ ಚಿಕನ್ ಕಟ್ಸ್ಕೊಬತ್ತಾನೆ, ಹೇಳು ಮಾಡ್ಕೊಂಡು ತಿನ್ನುವಂತೆ. ಅಯ್ಯೋ ಹುಚ್ಚುಡುಗಿ, ತಿನ್ನಬೇಕು ಅನ್ಸಿದ್ರೆ ಮಾಡಿಸ್ಕೊಂಡು ತಿನ್ನಬೇಕಪ್ಪ, ಅದು ಬಿಟ್ಬಿಟ್ಟು ಮಗ ಗಂಟು ಹಾಕೊಂಡು ಓಡಾಡ್ತಾ ಇದೆಯಲ್ಲ. ತೆಗೆಯವಾ, ನೀನು ನಾರ್ಮಲಾಗಿರು, ಈ ಥರ ಎಲ್ಲ ಮಗ ಗಂಟು ಹಾಕೊಂಡು ಓಡಾಡ್ಬೇಡ. ಅಯ್ಯೋ ಅಜ್ಜಿ, ನಿನ್ನ ಜೊತೆ ಮಾತಾಡೋಕ್ಕಾಗೋದಿಲ್ಲ, ನಾನು ಬರ್ತೀನಿ. ಅಯ್ಯೋ ಈ ಹುಡುಗಿಯ, ಹಾಂ ಮಾಂಸ ತಿನ್ನಬೇಕು ಅನ್ಸೋದೆ ಅವ್ರ ಅಪ್ಪಂಗೆ ಹೇಳಿ ತರಿಸ್ಕೊಂಡು ಮಾಡ್ಕೊಂಡು ತಿನ್ನಬೇಕಪ್ಪ. ಅದು ಬಿಟ್ಬಿಟ್ಟು ಮಕ್ಕ ಗಂಟು ಹಾಕೊಂಡು ಓಡಾಡ್ತಾಳೆ. ಹೆಂಗೋ ಇವಳನ್ಯಾವ್ದಲ್ಲಿ ನಾವು ಒಂದು 4 ಪೀಸ್ ತಿನ್ಕೊಬಿಡ್ಬೋದು. ವಾರಕ್ಕೆ ಒಂದ್ಸರಿ ಚಿಕನ್ ಮಟನ್ ತರಿಸಿ ಮಾಡಿಕ್ಕಿದ್ರೆ ಮಕ್ಕಳು ತಿನ್ನೋದಿಲ್ವಾ? ಹಾಂ ನೋಡು, ಆ ಹುಡುಗಿ ಎಷ್ಟು ಬೇಜಾರು ಮಾಡ್ಕೊಂಡೈತೆ. ಆ ಹುಡುಗಿಗೆ ಚಿಕನ್ ತಿನ್ನೋ ಆಸೆ ಆಗೈತೆ. ಹಾಂ ತಂದು ಮಾಡಬೇಕು ತಾನೇ. ಲೇ ರಾಧಾ, ನಿನ್ನ ಮಗಳಿಗೆ ಚಿಕನ್ ತಿನ್ನೋ ಆಸೆಯಾಗಿ ಮಕ್ಕ ಗಂಟು ಹಾಕೊಂಡು ಓಡಾಡ್ತಾವಳೆ. ಹಾಂ ಇವತ್ತು ತರಿಸ್ಬಿಟ್ಟು ಬಿಸಿ ಬಿಸಿಯಾಗಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಅಡುಗೆ ಮಾಡಿಬಿಡು, ಊಟ ಮಾಡಲಿ. ಅಲ್ಲ, ಇವತ್ತು ರಾಕೇಶ್ ಬರಲಿಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನಾಗೋದು? ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ತಗೊಳ್ಳಮ್ಮ ಲಕ್ಷ್ಮಿ, ಯಾಕೋ ತುಂಬ ಬೇಜಾರಾಗಿದೆಯಲ್ಲ? ನಿಮ್ಮ ಅಮ್ಮ ಏನೋ ಚಿಕನ್ ತಿನ್ನಬೇಕು ಅಂತ ಬೇಜಾರು ಮಾಡ್ಕೊಂಡವಳೆ ಅಂತ. ಚಿಕನ್ ತಿನ್ನಬೇಕು ಅಂತ ಆಸೆ ಆಗ್ತಿದೆಯಾ ಮಗಳೇ? ಅಯ್ಯೋ ಈ ಅಜ್ಜಿ ಚಿಕನು ತನಗೆ ತಿನ್ನೋಕೆ ಆಸೆ ಆಗಿದ್ರೆ ತರಿಸ್ಕೊಂಡು ತಿನ್ನಲಿ, ನನ್ನ ಹೆಸ್ರು ಹೇಳ್ಕೊಂಡು ಚಿಕನು ಅಂತೈತಲ್ಲ. ನನ್ನ ಯೋಚನೆ ನನಗೆ ಅದು ಹಾಗಲ್ಲಮ್ಮ. ನನಗೆ ಯಾಕೋ ಒಂಥರ ಬೇಜಾರಾಗ್ತಿತ್ತು, ಅದಕ್ಕೆ ಮನ್ಸು ಸರಿ ಇಲ್ಲ ಅಜ್ಜಿ ಅಂತ ಅಂದೆ. ಅದಕ್ಕೆ ಮಾಂಸ ತಿನ್ನೋಂಗಾಗೈತಾ ಅಂದ್ಕೊಂಡು ನಿನ್ನ ಹತ್ರ ಹೇಳಿದ್ದಾರೆ ಅಷ್ಟೇ. ಏನಿಲ್ಲ ಬಿಡು, ನನಗೇನು ಚಿಕನ್ ಬೇಡ, ನಾನು ಇದನ್ನೇ ತಿಂದ್ಬಿಟ್ಟು ಈಗ ಮಲ್ಕೋತೀನಿ. ನನಗೆ ಸ್ವಲ್ಪ ತಲೆ ನೋವ್ತಿದೆ ಅಮ್ಮ, ನಾನು ಮಲ್ಕೋತೀನಿ. ಸರಿ ಅಮ್ಮ, ಆಯಿತು, ತಿನ್ಬಿಟ್ಟು ರೆಸ್ಟ್ ಮಾಡು. ನಾನು ಆಮೇಲೆ ಅಡುಗೆ ಆದಮೇಲೆ ಎಬ್ಬಿಸ್ತೀನಿ, ಊಟ ಮಾಡಿಬಿಟ್ಟು ಓದ್ಕೊಳ್ಳುವಂತೆ, ಆಯಿತಾ? ಸರಿ ಆಯಿತು, ಮಲ್ಕೋ. ತುಂಬ ತಲೆನೋವು ಇದ್ರೆ ಹೇಳು, ಇಲ್ಲ ಶೀತದ ಅಂಗಡಿಲಿ ಒಳ್ಳೆ ಮಾತ್ರೆ ಕೊಡ್ತಾನೆ, ನುಂಗಿದ್ರೆ ತಲೆನೋವು ಮೈಕೈ ನೋವು ಏನೂ ಇರಲ್ಲ, ಎಲ್ಲ ಹೋಗ್ಬಿಡುತ್ತೆ. ನನಗೂ ಎಷ್ಟೋ ಸರಿ ತಲೆನೋವು ಬಂದಾಗ ನಾನು ಅದೇ ಮಾತ್ರೆ ತೊಗೊಳ್ಳೋದು. ನಿನಗೂ ಒಂದು ಮಾತ್ರೆ ತಂದುಕೊಡ್ಲಾ? ಮಾತ್ರೆ ನುಂಗ್ಬಿಟ್ಟೆ ಮಲ್ಕೊಂಡ್ಬಿಡುವಂತೆ. ತುಂಬ ತಲೆನೋವ್ತಿದೆಯಾ ಮಗಳೇ? ಇಲ್ಲಮ್ಮ, ಹಾಗೇನಿಲ್ಲ, ಸ್ವಲ್ಪ ತಲೆನೋವ್ತಿದೆ ಅಷ್ಟೇ. ಇದನ್ನು ತಿನ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ತಿನ್ಬಿಡು, ತಲೆನೋವೆಲ್ಲ ಕಮ್ಮಿ ಆಗುತ್ತೆ. ನೀನೇನು ಯೋಚನೆ ಮಾಡಬೇಡ, ನಿನ್ನ ಪಾಡಿಗೆ ನೀನು ಏನಾದ್ರು ಕೆಲಸ ಮಾಡ್ಕೋಗು. ನಾನು ಆಮೇಲೆ ಆದರೆ ಬಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ. ಏನು ಬೇಡಮ್ಮ, ಕಾಲೇಜ್ಗೆ ಹೋಗಿ ಸುಸ್ತಾಗಿ ಬಂದಿದೆಯಾ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ನಾನು ಮಾಡ್ಕೋತೀನಿ ಕೆಲಸನ. ಸರಿ ಅಮ್ಮ, ಆಯಿತು. ಅಮ್ಮ, ಸೋನು ಇನ್ನೂ ಬಂದಿಲ್ವಾ ಸ್ಕೂಲಿಂದ? ಇಲ್ಲಮ್ಮ, ಆಗಲೇ ಬಂದ್ಲು. ಅವಳ ಫ್ರೆಂಡ್ ಮನೇಲೇನೋ ಇಬ್ಬರು ಒಟ್ಟಿಗೆ ಸೇರಿ ಹೋಮ್ವರ್ಕ್ ಮಾಡ್ಕೋತೀವಿ ಅಂತೇಳಿ ಹೋಗಿದ್ದಾಳೆ. ಬಂದ್ಬಿಡ್ತಾಳೆ ಅವಳು ಈಗ. ಅವಳಿಗೂ ಹೇಳ್ತೀನಿ, ಅಕ್ಕ ತಲೆನೋವು ಅಂತ ಮಲಗಿದ್ದಾಳೆ, ಡಿಸ್ಟರ್ಬ್ ಮಾಡಬೇಡ ಅಂತ. ನೀನು ಮಲ್ಕೊಮ್ಮ. ಅಮ್ಮನ ಹತ್ರ ಇವತ್ತು ಆಗಿದ್ದ ಇನ್ಸಿಡೆಂಟು ಹೇಳಬೇಕಾಗಿತ್ತಾ ಅಂತ. ಬೇಡ ಪಾಪ, ಭಯ ಪಟ್ಕೋತಾಳೆ, ಆಮೇಲೆ ಕಾಲೇಜಿಗೆ ಹೋಗಬೇಡ ಅಂದ್ಬಿಟ್ರೆ ಬೇಡ.